ಫ್ರಮ್ ಸೋ ಎಲ್ಲ ದಾಖಲೆಗಳನ್ನ ಉಡಿಸ್ ಮಾಡ್ತಾ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕನ್ನಡದಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಿರುವ ಸೂ ಫ್ರಮ್ ಸೋ ನೋಡಿದ ಬೇರೆ ಇಂಡಸ್ಟ್ರಿಯ ಪ್ರೇಕ್ಷಕರು ಈ ಸಿನಿಮಾದ ಬಗ್ಗೆ ಕ್ರೇಜ್ ಅನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಕಾಂತಾರದಂತೆ ಮೊದಲಿಗೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆದ ಸೂ ಫ್ರಮ್ ಸೋ ಈಗ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಾ ಇದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದಿಯಲ್ಲಿ ರೀಮೇಕ್ ಆಗೋಕೆ ಸಜ್ಜಾಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಜೆಪಿ ತುಮಿನಾಡ್ ನಿರ್ದೇಶನದ ಸೂ ಫ್ರಮ್ ಸೋ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಾ ದೊಡ್ಡ ಮಟ್ಟದಲ್ಲಿ ಗಳಿಕೆಯನ್ನ ಮಾಡ್ತಾ ಇದೆ. ಡಬ್ಬಾಗಿರುವ ಸೂ ಫ್ರಮ್ ಸೋ ಸಿನಿಮಾವು ಇನ್ನೂ ಹಲವು ಭಾಷೆಗೆ ಡಬ್ ಆಗೋಕೆ ರೆಡಿ ಆಗ್ತಾ ಇದೆ. ಸೂ ಫ್ರಮ್ ಸೋ ಸದ್ಯ ಮಲಯಾಳಂ ಭಾಷೆಗೆ ಡಬ್ ಆಗಿದೆ. ಮಾಲಿವುಡ್ ಸ್ಟಾರ್ ಹೀರೋ ದುಲ್ಕರ್ ಸಲ್ಮಾನ್ ಅವರ ಪ್ರೊಡಕ್ಷನ್ ಹೌಸ್ ಮೂಲಕ ರಿಲೀಸ್ ಮಾಡಲಾಗಿದೆ. ಮಲಯಾಳಂ ವರ್ಷನ್ ಗಳಿಕೆ 4 ದಿನಗಳಲ್ಲಿ 1 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇದೀಗ ಅದೇ ಹುಮ್ಮಸ್ಸಿನಲ್ಲಿ ತೆಲುಗಿಗೂ ಡಬ್ ಮಾಡಿದೆ ಚಿತ್ರತಂಡ. ಆಗಸ್ಟ್ 8ಕ್ಕೆ ತೆಲುಗು ವರ್ಷನ್ ರಿಲೀಸ್. ಹೌದು, ಇದೇ ಆಗಸ್ಟ್ 8ರಂದು ಸೂ ಫ್ರಮ್ ಸೋ ಸಿನಿಮಾವು ತೆಲುಗು ವರ್ಷನ್ ತೆರೆಗೆ ಬರಲಿದೆ. ಟಾಲಿವುಡ್ನ ದೊಡ್ಡ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಟೀಮ್ ಸೂ ಫ್ರಮ್ ಸೋ ಚಿತ್ರದ ತೆಲುಗು ಡಬ್ಬಿಂಗ್ ವರ್ಷನ್ ಹಕ್ಕುಗಳನ್ನು ಖರೀದಿ ಮಾಡಿದ್ದು ಈಗಾಗಲೇ ಟ್ರೇಲರ್ ಕೂಡ ರಿಲೀಸ್ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಆಗಸ್ಟ್ 8ರಂದು ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸೂ ಫ್ರಮ್ ಸೋ ಹಿಂದಿಗೆ ರಿಮೇಕ್. ಮಲಯಾಳಂ ಮತ್ತು ತೆಲುಗಿಗೆ ಡಬ್ ಆಗಿರುವ ಸೂ ಫ್ರಮ್ ಸೋ ಸಿನಿಮಾವು ಹಿಂದಿಗೆ ಮಾತ್ರ ರಿಮೇಕ್ ಆಗಲಿದೆ. ಈ ಬಗ್ಗೆ ಸ್ವತಃ ರಾಜ್ಬಿ ಶೆಟ್ಟಿ ಅವರೇ ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಹಿಂದಿ ರಿಮೇಕ್ ಕುರಿತು ಮಾತನಾಡಿರುವ ರಾಜ್ಬಿ ಶೆಟ್ಟಿ, ನಮಗೆ ಈ ಸಿನಿಮಾದ ಹಿಂದಿ ರಿಮೇಕ್ ಆಫರ್ ಬಂದಿದೆ. ನಾನಂತೂ ಆ ಬಗ್ಗೆ ಕುತೂಹಲದಿಂದ ಇದ್ದೇನೆ. ಈ ಚಿತ್ರದ ಕತೆ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತದೆ. ಇದೊಂದು ರೂಟೆಡ್ ಕತೆ. ನಾವು ಅದನ್ನೇ ನೋಡಿದ್ದೇವೆ. ಇದರಲ್ಲಿ ಸುಂದರವಾದುದನ್ನ ಕಂಡಿದ್ದೇವೆ. ಅದೃಷ್ಟವಶಾತ್ ಜನರು ಕೂಡ ಈಗ ಕಂಡಿದ್ದಾರೆ. ಇದನ್ನ ಬೇರೆಯವರು ರಿಮೇಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೂ ಅದು ಕಲಿಕೆಯ ಹಂತ. ಅವರು ಹೇಗೆ ಸಿನಿಮಾ ಮಾಡ್ತಾರೆ ಅಂತ ನನಗೆ ತುಂಬಾ ಕುತೂಹಲ ಇದೆ ಅಂತ ರಾಜ್ಬಿ ಶೆಟ್ಟಿ ಹೇಳಿದ್ದಾರೆ. ಸೇಮ್ ಕಾಂತಾರ ಕೂಡ ಹೀಗೆ ಆಗಿತ್ತು. ಮೊದಲಿಗೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಹಿಟ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದು ರಿಲೀಸ್ ಆಗಿತ್ತು. ಅದೇ ಹಾದಿಯಲ್ಲಿ ಸೂ ಫ್ರಮ್ ಸೋ ಸಕ್ಸಸ್ ಕಾಣ್ತಾ ಇದೆ. ಬೇರೆ ದೇಶದಲ್ಲೂ ಕೂಡ ಸೂ ಫ್ರಮ್ ಸೋ ಚೆನ್ನಾಗಿ ಗಳಿಸ್ತಾ ಇದೆ. ಒಟ್ನಲ್ಲಿ ಬಿಡುಗಡೆಯಾಗಿ 12 ದಿನ ಕಳೆದರೂ ಕೂಡ ಸೂ ಫ್ರಮ್ ಸೋ ಸಿನಿಮಾ ಎಲ್ಲ ಕಡೆಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಪ್ರೇಕ್ಷಕರು ಮತ್ತೆ ಈ ಸಿನಿಮಾವನ್ನ ನೋಡ್ತಾ ಇದ್ದಾರೆ. 3ನೇ ವೀಕೆಂಡ್ನಲ್ಲಿ ಮತ್ತೆ ಭರ್ಜರಿ ಕಲೆಕ್ಷನ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹೊಸ ಸಿನಿಮಾಗಳ ಪೈಪೋಟಿ ನಡುವೆಯೂ ಸೂ ಫ್ರಮ್ ಸೋ ಸಿನಿಮಾ ಅಬ್ಬರಿಸ್ತಾ ಇದೆ. ಈ ಸಕ್ಸಸ್ ಹೀಗೆ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸೋಣ. ನಮಸ್ಕಾರ.